ಮಳೆಯ ತಂಪಾದ ಸಂಜೆ ವೇಳೆ ಹಳ್ಳಿಯ ಚಹಾ ಅಂಗಡಿಯಲ್ಲಿ 3 ವಯಸ್ಸಾದ ಅಂಕಲ್ಗಳು ಕುಳಿತು ಹರಟೆ ಹೊಡೆಯುತ್ತಿದ್ದರು. ಅಷ್ಟರಲ್ಲಿ ತಮ್ಮಣ್ಣನ ತಲೆಯಲ್ಲಿ ಒಂದು ಖತರ್ನಾಕ್ ಪ್ಲಾನ್ ಓಡುತ್ತಿತ್ತು. ಏನ್ ರಂಗಣ್ಣ, ಏನ್ ಸೋಮಣ್ಣ, ಮನೇಲಿ ಹೆಂಡತಿ ಕೈಲಿ ಬೈಗಳ ತಿನ್ನದೇ ಆಯ್ತು. ಈ ಮಳೆಗೆ ಬಿಸಿ ಬಿಸಿ ಮೀನಿನ ಸಾರು ಊಟ ಮಾಡಿದ್ರೆ ಹೆಂಗಿರುತ್ತೆ ಹೇಳಿ? ಅಯ್ಯೋ ತಮ್ಮಣ್ಣ, ಈ ಮಳೆಯಲ್ಲಿ ಮೀನು ಎಲ್ಲಿಂದ ಬರುತ್ತೆ? ಸುಮ್ಮನೆ ಮನೆಗೆ ಹೋಗಿ ಮಲ್ಕೊಳ್ಳಿ ಸ್ವಾಮಿ. ಲೇ ಸೋಮಣ್ಣ, ನಿನಗೆ ವಿಷಯ ಗೊತ್ತಿಲ್ಲ. ಇಂಥ ಮಳೆ ಬರುವಾಗ ನದಿ ದಂಡೆಗೆ ಹೋದ್ರೆ ದೊಡ್ಡ ದೊಡ್ಡ ಮೀನುಗಳು ದಂಡೆ ಹತ್ರ ಬಂದಿರ್ತವೆ ಕಣೋ. ರಂಗಣ್ಣ ಹೇಳಿದ್ದು ಪಕ್ಕ 100% ಕರೆಕ್ಟು. ಇವತ್ತು ರಾತ್ರಿ ಹೆಂಡತಿಯರಿಗೆಲ್ಲ ಸುಳ್ಳೇಳಿ ಕೈಲೊಂದು ಗಾಳ ತಗೊಂಡು ನದಿ ದಂಡೆಗೆ ಹೋಗಣ್ಣ ನಡೀರಿ. ಅಯ್ಯೋ ಬ್ಯಾಡಪ್ಪ ಬ್ಯಾಡ. ಆ ನದಿ ದಂಡೆ ಹತ್ರ ರಾತ್ರಿ ಯಾರೂ ಹೋಗಲ್ಲ. ನೀರಿನಲ್ಲಿ ಯಾವುದೋ ದೆವ್ವ ಇದೆ ಅಂತ ಊರು ಹೇಳ್ತಾರೆ. ಸೋಮಣ್ಣ, ನಾನಿರುವಾಗ ನಿನಗೆ ದೆವ್ವದ ಭಯನ? ಈ ರಂಗಣ್ಣನ ಧೈರ್ಯ ಇಡೀ ಊರಿಗೆ ಗೊತ್ತು. ಆ ದೆವ್ವ ಏನಾದರೂ ಬಂದ್ರೆ ನನ್ನ ಮೀಸೆ ನೋಡಿ ಓಡೋಗುತ್ತೆ. ಪ್ಲಾನ್ ಡನ್. ರಾತ್ರಿ 11 ಗಂಟೆಗೆ ನದಿ ಹತ್ರ ಸಿಗೋಣ. ಯಾರ ಮಾತನ್ನು ಕೇಳದೆ ಹೆಂಡತಿಯರಿಗೆ ಊರಿನ ಚಾವಡಿಯಲ್ಲಿ ಪೂಜೆ ಇದೆ ಎಂದು ಸುಳ್ಳು ಹೇಳಿ 3 ರಾತ್ರಿ ನದಿ ಕಡೆಗೆ ಹೊರಟರು. ಸುತ್ತಲೂ ಕತ್ತಲೆ ಮತ್ತು ನಾಯಿಗಳ ಬೊಗಳುವ ಶಬ್ದ ಕೇಳಿಸುತ್ತಿತ್ತು. ರಂಗಣ್ಣ, ಯಾರೋ ಹಿಂದೆ ಬಂದಾಗಾಯ್ತು ಕಣೋ. ನನ್ನ ಶರ್ಟ್ ಬಿಡಬೇಡ, ನಂಗೆ ಸಿಕ್ಕಾಪಟ್ಟೆ ಭಯ ಆಗ್ತಿದೆ. ಲೇ ಸೋಮಣ್ಣ, ನಿನ್ನ ವಯಸ್ಸಿಗೆ ತಕ್ಕಂಗೆ ನಡ್ಕೊಳ್ಳೋ. ಬರೀ ಒಣಗಿದ ಎಲೆ ಬಿದ್ರೂ ದೆವ್ವ ಅಂತೀಯ. ರಂಗಣ್ಣ ನೋಡು ಎಷ್ಟು ಧೈರ್ಯವಾಗಿ ಹೋಗ್ತಿದ್ದಾನೆ. ಹೌದು ಸೋಮಣ್ಣ, ಸುಮ್ಮನೆ ಬಾ. ದೆವ್ವ ಗಿವ್ವ ಬಂದ್ರೆ ಒಂದೇ ಏಟಿಗೆ ನದಿಗೆ ಎಸೆದ್ಬಿಡ್ತೀನಿ. ಕೊನೆಗೂ 3 ನದಿಯ ದಂಡೆಯನ್ನು ತಲುಪಿದರು. ಅಲ್ಲಿ ಒಂದು ದೊಡ್ಡ ಬಂಡೆಯ ಮೇಲೆ ಕುಳಿತು ನೀರಿಗೆ ಗಾಳ ಹಾಕಿ ಮೀನಿಗಾಗಿ ಕಾಯಲು ಆರಂಭಿಸಿದರು. ಸಮಯ ಕಳೆಯುತ್ತಿತ್ತು. ಆದರೆ ಒಂದೇ ಒಂದು ಮೀನು ಸಿಗುತ್ತಿರಲಿಲ್ಲ. ಏನ್ ರಂಗಣ್ಣ, 1 ಗಂಟೆ ಆಯ್ತು, ಇನ್ನೂ ಒಂದು ಸಣ್ಣ ಮೀನು ಸಿಗ್ಲಿಲ್ಲ. ನೀನೇನೋ ದೊಡ್ಡ ಮೀನು ಸಿಗ್ತದಂದೆ. ಲೋ ತಮ್ಮಣ್ಣ, ಮೀನು ಸಿಗೋದು ಅದೃಷ್ಟ ಇರಬೇಕು. ಇನ್ನೂ ನಿಖರವಾಗಿ ಮಧ್ಯರಾತ್ರಿ ಆಗೋಕೆ 10 ನಿಮಿಷ ಇದೆ. ಈಗ ನೋಡು ಮಜಾ. ಅಯ್ಯೋ 11:55 ಆಯ್ತು. ಲೋ ಬೇಗ ನಡೀರಿ ಮನೆಗೆ. ಮಧ್ಯರಾತ್ರಿ ಆದ್ರೆ ನೀರಿನಿಂದ ಪ್ರೇತ ಮೇಲೆ ಬರುತ್ತೆ ಅಂತ ಊರವರು ಸುಮ್ಮನೆ ಹೇಳ್ತಾರ. ನನ್ನ ಮಾತು ಕೇಳಿ ನಡೀರಿ. ತಮ್ಮಣ್ಣ, ಇತ್ತ ಬಾ. ನೋಡು, ನನ್ನ ಅದೃಷ್ಟ ದೊಡ್ಡ ಮೀನೆ ಸಿಕ್ಕಿದ ನೋಡು. ಜಲ್ದಿ ಬಾ. ಹಾ ಬಂದೆ. ಎಳಿ ಮ್ಯಾಲಕ್ಕಿಳಿ. ಅಯ್ಯೋ ತಮ್ಮಣ್ಣ, ಸೋಮಣ್ಣ, ಇತ್ತ ನೋಡಿರೋ, ಇದೇನಿದು? ಗಾಳಕ್ಕೆ ತಲೆ ಬುರುಡೆ ಸಿಕ್ಕಾಕೊಂಡಿದೆ. ಅಯ್ಯೋ ದೇವ್ರೇ, ರಂಗಣ್ಣ ಅದನ್ನ ಅಲ್ಲೇ ಬಿಸಾಡುಗರು. ನದಿಯ ನೀರನ್ನ ನೋಡು ಹೇಗೆ ಕುದೀತಿದೆ. ಇಲ್ಲೇನೋ ದೊಡ್ಡ ಅನಾಹುತ ಆಗ್ತಿದೆ. ನಾನು ಆವಾಗಲೇ ಹೇಳ್ಬೆ, ಕೇಳಲಿಲ್ಲ. ಮಧ್ಯರಾತ್ರಿ ಆಗ್ತಿದ್ದಾಗೆ ನದಿಯಲ್ಲಿ ದೆವ್ವದ ಆಟ ಶುರುವಾಗುತ್ತೆ ಅಂತ. ಈಗ ನೋಡಿ, ನಮಗೆ ಕಾಲ ಭೈರವನೇ ಬಂದಿದ್ದಾನೆ. ಓಡ್ರೋ ಇಲ್ಲಿಂದ. ನನ್ನ ತಲೆ, ಕೊನೆಗೂ ನನ್ನ ತಲೆ ನನಗೆ ಸಿಕ್ಕಿತ್ತು. ನನ್ನ ಶಾಂತಿಯನ್ನು ಕೆಡಿಸಿ ನನ್ನ ತಲೆಯನ್ನು ಎಬ್ಬಿಸಿದ ನಿಮ್ಮನ್ನು ನಾನು ಇವತ್ತು ಜೀವಂತವಾಗಿ ಬಿಡಲ್ಲ. ಪ್ರೇತದ ಭೀಕರ ರೂಪ ಮತ್ತು ಅದರ ಅಟ್ಟಹಾಸದ ನಗುವನ್ನು ಕೇಳಿ ಅಷ್ಟು ಹೊತ್ತು ಮೀಸೆ ತಿರುವುತ್ತಾ ದೊಡ್ಡ ಧೈರ್ಯವಂತನ ಥರ ಬಿಲ್ಡಪ್ ಕೊಟ್ಟಿದ್ದ ರಂಗಣ್ಣನ ಧೈರ್ಯವೆಲ್ಲ ಗಾಳಿಯಲ್ಲಿ ತೇಲಿ ಹೋಯಿತು. 3 ಪ್ರಾಣ ಉಳಿಸಿಕೊಳ್ಳಲು ನದಿಯ ದಂಡೆಯಿಂದ ಹಳ್ಳಿಯ ಕಡೆಗೆ ಕಾಲು ಕಿತ್ತಿ ಓಡಲಾರಂಭಿಸಿದರು.
ಓಡ್ರೋ ಸೋಮಣ್ಣ ತಮ್ಮಣ್ಣ ಓಡ್ರೋ. ಅದು ಮಾಮೂಲಿ ದೆವ್ವ ಅಲ್ಲೋ, ರುಂಡವಿಲ್ಲದ ದೆವ್ವ. ನನಗಿಂತ ಮುಂಚೆ ಓಡಬೇಡ್ರಿ, ನನ್ನನ್ನು ಕರ್ಕೊಂಡು ಹೋಗ್ರೋ. ರಂಗಣ್ಣ, ನಿನ್ನ ಮೀಸೆ ಬಿಲ್ಡಪ್ ಸಾಕು, ನಡಿ. ಅಲ್ಲಿ ನೋಡು, ಅದು ನಮ್ಮ ಕಡೆನೆ ಬರ್ತಿದೆ. ಇವತ್ತು ನಮ್ಮ ಕಥೆ ಮುಗೀತು. ನಾನು ಆವಾಗಲೇ ಹೇಳಿದ್ರೆ ಕೇಳಲಿಲ್ಲ ನೀವು. ಎಂಟಿ ಕೈಯಲ್ಲಿ ಬೈಸ್ಕೊಂಡ್ರು ಪರವಾಗಿರಲಿಲ್ಲ, ಇವತ್ತು ಈ ದೆವ್ವದ ಕೈಯಲ್ಲಿ ಸಿಕ್ಕಿ ಹಾಕೊಂಡ್ವಲ್ಲೋ. ಅಮ್ಮೋ, ಯಾರಾದರೂ ಬದುಕಿಸಿರೋ. ಅವರು ಕಾಡಿನ ದಾರಿಯಲ್ಲಿ ಎಷ್ಟು ವೇಗವಾಗಿ ಓಡುತ್ತಿದ್ದರು. ಆ ನದಿಯ ಪ್ರೇತದ ಕಪಟ ಶಕ್ತಿ ಅವರ ಬೆನ್ನ ಹಿಂದೇನೆ ಬರುತ್ತಿತ್ತು. ಆ ಕತ್ತಲಲ್ಲಿ ಅವರಿಗೆ ಹೋಗಲು ದಾರಿಯೇ ಕಾಣದಂತೆ ಇಡೀ ವಾತಾವರಣ ನಿಗೂಢವಾಯಿತು. ಪ್ರಾಣ ಭಯದಿಂದ ಓಡಿ ಓಡಿ ಸುಸ್ತಾದ ಆ ಮೂವರಿಗೂ ಹಳ್ಳಿಯ ಕೊನೆಯಲ್ಲೊಂದು ಹಳೆಯ ಹೆಂಚಿನ ಮನೆ ಕಾಣಿಸಿತು. ಆ ಮನೆಯಲ್ಲಿ ದೀಪ ಉರಿಯುತ್ತಿರುವುದನ್ನು ನೋಡಿ ಹೇಗಾದರೂ ಮಾಡಿ ಬದುಕಬೇಕೆಂದು ಮೂವರು ಓಡಿ ಹೋಗಿ ಬಾಗಿಲನ್ನು ಜೋರಾಗಿ ಬಡಿದರು. ಯಾರಪ್ಪ ಇದು ಮಧ್ಯರಾತ್ರಿ? ಏನಾಗಿದೆ ನಿಮ್ಗೆ? ಯಾಕಿಗೆ ಬೆವತ್ ಹೋಗಿದ್ದೀರಾ? ಮೊದಲು ಬಾಗಿಲು ಮುಚ್ಚು ತಾತ. ಆ ಕಡೆ ದೆವ್ವ, ರುಂಡವಿಲ್ಲದ ದೆವ್ವ ನಮ್ಮನ್ನು ಕೊಲ್ಲೋಕೆ ಬೆನ್ನಿಟ್ಕೊಂಡು ಬರ್ತಿದೆ. ಆ ಹಳೆಯ ಮನೆಯ ಮುದುಕ ತಕ್ಷಣವೇ ಬಾಗಿಲು ಮುಚ್ಚಿದನು. ಹೆದರಿ ನಡುಗುತ್ತಿದ್ದವರಿಗೆ ಕುಡಿಯಲು ನೀರು ಕೊಟ್ಟು ಆ ನದಿಯ ದಂಡೆಯ ಹಿಂದೆ ಇರೋ ಅತ್ಯಂತ ಭಯಾನಕ ರಹಸ್ಯವನ್ನು ಹೇಳಲು ಆರಂಭಿಸಿದನು. ನೀವು ಆ ನದಿಗೆ ರಾತ್ರಿ ಹೊತ್ತು ಹೋಗಬಾರ್ದಾಗಿತ್ತು ರಂಗಣ್ಣ. ಮೊನ್ನೆ ತಾನೇ ಊರಿನವರು ಎಚ್ಚರಿಕೆ ಕೊಟ್ಟಿದ್ರಲ್ಲ. ಕೆಲವು ವರ್ಷಗಳ ಹಿಂದೆ ಇದೇ ನದಿಯ ದಂಡೆಯ ಮೇಲೆ ಒಬ್ಬ ಹೆಣ್ಣು ಮಗಳ ಭೀಕರ ಕೊಲೆಯಾಗಿತ್ತು. ಕೊಲೆನಾ? ಯಾರ್ ತಾತ ಅವಳು? ಅವಳು ಯಾರೆಂದು ಇಂದಿಗೂ ಯಾರಿಗೂ ಗೊತ್ತಿಲ್ಲ. ಕೊಲೆಗಾರರು ಅವಳ ಗುರುತು ಸಿಗಬಾರದು ಅಂತ ಅವಳ ತಲೆಯನ್ನು ಕೊಡಲಿಯಿಂದ ಕತ್ತರಿಸಿ ಆ ನದಿಯ ಆಳವಾದ ನೀರಿಗೆ ಎಸೆದಿದ್ದರು. ಊರವರು ಬರೀ ಅವಳ ದೇಹವನ್ನು ಮಾತ್ರ ತಂದು ದಹನ ಮಾಡಿದ್ರು. ಅಂದಿನಿಂದ ಆ ರುಂಡವಿಲ್ಲದ ಆತ್ಮ ತನ್ನ ತಲಬುರುಡೆಗಾಗಿ ಆ ನದಿಯಲ್ಲೇ ಕಾಯ್ತಾ ಇತ್ತು. ಇವತ್ತು ನಿಮ್ಮ ಗಾಳಕ್ಕೆ ಸಿಕ್ಕ ಆ ತಲಬುರುಡೆ ಬೇರೆ ಯಾರದ್ದೂ ಅಲ್ಲ, ಆ ಪ್ರೇತದ್ದಿ. ಅಯ್ಯೋ ದೇವ್ರೇ, ಅಂದ್ರೆ ನಾವು ಆ ದೆವ್ವದ ಸ್ವಂತ ತಲೆನೇ ಗಾಳ ಹಾಕಿ ಮೇಳಕ್ಕೆ ಎತ್ಬಿಟ್ವಾ? ಈಗ ಅದು ನಮ್ಮನ್ನು ಸುಮ್ಮನೆ ಬಿಡುತ್ತಾ ತಾತ? ಮುದಕ ಆ ಮಾತು ಹೇಳಿ ಮುಗಿಸುವಷ್ಟರಲ್ಲಿ ಆ ಹಳೆಯ ಮನೆಯ ದೀಪಗಳು ಆರಿ ಹೋದವು. ಇಡೀ ವಾತಾವರಣ ಘೋರ ಕತ್ತಲೆಯಿಂದ ಆವೃತವಾಯಿತು. ರಂಗಣ್ಣ ಹೆದರುತ್ತಾ ತನ್ನ ಕೈಲಿದ್ದ ಸಣ್ಣ ಟಾರ್ಚ್ ಲೈಟ್ ಆನ್ ಮಾಡಿ ಮುದಕನ ಮುಖದ ಮೇಲೆ ಬೆಳಕು ಬೀರಿದಾಗ ಅಲ್ಲಿ ಕಂಡ ದೃಶ್ಯಕ್ಕೆ ಮೂವರ ಉಸಿರೇ ನಿಂತು ಹೋಯಿತು. ಅಯ್ಯೋ ತಮ್ಮಣ್ಣ, ಸೋಮಣ್ಣ, ಇತ್ತ ನೋಡ್ರಿ, ಈ ಮುದುಕನಿಗೆ ಮುಖನೇ ಇಲ್ಲ ಕಣೋ. ಇವನ ಕುತ್ತಿಗೆ ಮೇಲೆ ಇರೋದು ಅದೇ ನದಿಯ ತಲೆಬುರುಡೆ. ಅಂದ್ರೆ ಆ ದೆವ್ವನೇ ಮುದುಕನ ರೂಪದಲ್ಲಿ ಬಂದು ನಮ್ಮನ್ನ ಒಳಗಡೆ ಸೇರಿಸ್ಕೊಂಡಿದ್ಯಾ? ನಾವು ಸಿಕ್ಕಿ ಹಾಕೊಂಡ್ವಿ ಗುರು. ಅಷ್ಟರಲ್ಲಿ ಆ ಮುದುಕನ ಧ್ವನಿ ಸಂಪೂರ್ಣವಾಗಿ ಬದಲಾಗಿ ಆ ನದಿಯ ದೆವ್ವದ ಅಟ್ಟಹಾಸದ ಧ್ವನಿ ಕೇಳಿಸತೊಡಗಿತು. ಆ ಕಪಟ ಶಕ್ತಿ ಅವರ ಮೇಲೆರಗಲು ಮುಂದಾಯಿತು. ನನ್ನ ತಲೆಯನ್ನು ನದಿಯಿಂದ ನೀವೇ ತಾನೇ ಹುಡುಕಿ ತಂದು ಕೊಟ್ಟಿದ್ದು. ಈಗ ನಿಮ್ಮ ತಲೆಯನ್ನು ನನಗೆ ಕೊಟ್ಟು ಬಿಡಿ. ಯಾರೂ ಇಲ್ಲಿಂದ ಬದುಕಿ ಹೋಗಲ್ಲ. ಮರುದಿನ ಬೆಳಗ್ಗೆ ಹಳ್ಳಿಯ ಜನರಿಗೆ ನದಿಯ ದಂಡೆಯ ಮೇಲೆ ಆ ಮೂವರ ವಸ್ತುಗಳು ಮಾತ್ರ ಸಿಕ್ಕಿದವು. ಆದರೆ
ಆ ಮೂವರು ಎಲ್ಲಿ ಹೋದರು, ಏನಾದರು ಎಂಬ ರಹಸ್ಯ ಇಂದಿಗೂ ಆ ನದಿಯ ಆಳವಾದ ನೀರಿನಲ್ಲಿ ಅಡಗಿದೆ.